ಎಲ್ಲ ಸಮಯದಲ್ಲೂ ಕೂಡ ನೀವು ದುಡ್ಡನ್ನು ಉಳಿಸಬಹುದು. ಆದರೆ ಎಲ್ಲ ಸಮಯದಲ್ಲೂ ಕೂಡ ನಿಮ್ಮನ್ನು ದುಡ್ಡು ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದುಡ್ಡಿನ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿ ಜೀವನವನ್ನು ಮಾಡುವುದಕ್ಕೆ ಹೋಗಬಾರದು. ದುಡ್ಡು ಬೇಕು, ಹಾಗಂತ ದುಡ್ಡೇ ಜೀವನವಾಗಬಾರದು ನೋಡಿ. ತಲೆಯಲ್ಲಿ ಬುದ್ಧಿ, ಮನಸ್ಸಿನಲ್ಲಿ ಶುದ್ಧಿ ಇದ್ದರೆ ಸಾಕು. ಆ ಸಮಯ ನಿಮ್ಮದೇ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾವ ವ್ಯಕ್ತಿಯು ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತಾನೆಯೋ ಆತನು ತುಂಬ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರುತ್ತಾನೆ. ಬಲ ನಮ್ಮದು, ಫಲ ದೇವರದ್ದು. ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲು ಹೋಗಬಾರದು. ಕೇವಲ ನಮ್ಮ ಶ್ರಮದ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಕೆಲಸವನ್ನು ಮಾಡುತ್ತಾ ಮುಂದೆ ಸಾಗಬೇಕು. ಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ಆ ಮೇಲೆ ಕುಳಿತಿರುವಂತಹ, ಎಲ್ಲವನ್ನ ನೋಡುತ್ತಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಸಮಯ ಬಂದಾಗ ನಿಮಗೆ ನಿಮ್ಮ ಶ್ರಮಕ್ಕೆ, ನಿಮ್ಮ ತಾಳ್ಮೆಗೆ ತಕ್ಕ ರೀತಿಯ ಉತ್ತರವನ್ನು, ತಕ್ಕ ರೀತಿಯ ಪ್ರತಿಫಲವನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಕೇವಲ ತಾಳ್ಮೆಯಿಂದ ನಿಮ್ಮ ಗುರಿಗಳಲ್ಲಿ ನಿಮ್ಮ ಶ್ರಮವನ್ನು ಹಾಕುವುದನ್ನು ನೀವು ಕಲಿಯಬೇಕು. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವು ಎಂದಿಗೂ ಕೂಡ ಕೆಲಸವನ್ನು ಮಾಡುವುದಿಲ್ಲ. ಮತ್ತು ಪ್ರೀತಿಯಿಂದ ಕಟ್ಟಲಾಗಿರುವಂತಹ ಸಂಬಂಧಗಳನ್ನು ಮುರಿಯುವುದಕ್ಕೆ ನೀವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ಎಂದಿಗೂ ಕೂಡ ಮುರಿಯುವುದಿಲ್ಲ. ಕೇವಲ ನೀವು ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು ಕಟ್ಟಿಕೊಳ್ಳುವುದು ಮಾಡಬಾರದು. ನೀವು ಪ್ರೀತಿಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸುವುದನ್ನು ಮಾಡಬೇಕು. ಆಗ ಮಾತ್ರ ಸಂಬಂಧಗಳು ಬಲವಾಗಿ ನೆಲೆಯೂರುವುದಕ್ಕೆ ಸಾಧ್ಯವಾಗುವುದು. ಯಾವುದು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ, ವಿಶ್ವಾಸ ಬೇಕು. ನಮ್ಮ ಶಕ್ತಿಯ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಯಾವುದು ಕೂಡ ಅಸಾಧ್ಯವಲ್ಲ. ಮೊದಲು ನಿಮ್ಮ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ, ನಿಮ್ಮ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಅದನ್ನು ಹೊರತುಪಡಿಸಿ ಬೇರೆಯವರ ಮಾತಿನ ಮೇಲೆ, ಬೇರೆಯವರ ಅವಹೇಳನಕಾರಿಯಾಗಿರ್ತಕ್ಕಂತಹ ಮಾತನ್ನು ತಲೆಯಲ್ಲಿ ಹಚ್ಚಿಕೊಳ್ಳುವುದು ಅಲ್ಲ. ಪ್ರೀತಿಸಲು ಎಲ್ಲರಿಗೂ ಕೂಡ ಹಕ್ಕಿದೆ. ಆದರೆ ನಾವು ಪ್ರೀತಿಸಿದವರನ್ನು ಪಡೆಯುವುದಕ್ಕೆ ಹಕ್ಕಿನ ಜೊತೆಗೆ ಅದೃಷ್ಟವೂ ಕೂಡ ಇರಬೇಕಾಗುತ್ತದೆ. ಯಾರಿಗೆ ಅದೃಷ್ಟ ಎನ್ನುವುದು ಇರುತ್ತದೆಯೋ ಅವರು ಪ್ರೀತಿಸಿದವರನ್ನು ಪಡೆದುಕೊಳ್ಳುತ್ತಾರೆ. ಹಾಗೆಯೇ ನೀವು ಪ್ರೀತಿಸುವಾಗ ಎಷ್ಟು ಕಾಳಜಿ, ಮಮತೆ, ಪ್ರೇಮವನ್ನು ಇಟ್ಟಿದ್ದೀರೋ ಅದೇ ರೀತಿಯಾಗಿ ಪ್ರೀತಿಯಲ್ಲಿ ಮುಂದುವರೆದಾಗಲೂ ಕೂಡ, ನೀವು ಮದುವೆಯನ್ನು ಆದಾಗಲೂ ಕೂಡ ಅಷ್ಟೇ ಪ್ರೀತಿಯನ್ನು, ಕಾಳಜಿಯನ್ನು ವಹಿಸಬೇಕಾಗಿರುವುದು ನಿಮ್ಮ ಕರ್ತವ್ಯ. ನೀವು ಕೊಡುವಷ್ಟು ಬೆಳೆಯದಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವಷ್ಟರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿಮ್ಮಲ್ಲಿದ್ದರೆ ನಿಮಗೆ ಸಾಕೆನ್ನುವಷ್ಟನ್ನು ಕೊಡುವುದಕ್ಕೆ ಆ ಪರಮಾತ್ಮ ಶ್ರೀಕೃಷ್ಣನು ನಿಮ್ಮ ಬಳಿಯಲ್ಲಿ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿವಣೆಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ತಾನೇ ಕಾರ್ಯವನ್ನು ಮಾಡುತ್ತೇನೆ ಎಂದು ಭಾವಿಸಿ ಹಳ್ಳಕ್ಕೆ ಬೀಳುತ್ತಾನೆ. ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈ ತುಂಬಿಕೊಳ್ಳಬಾರದು. ಅದು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಉಂಟು ಮಾಡುವುದಿಲ್ಲ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ಇಲ್ಲಿ ನ್ಯಾಯದಿಂದ ನಡೆದವರು ಸೋತಿರುವಂತಹ ಇತಿಹಾಸ ಇಲ್ಲವೇ ಇಲ್ಲ. ಆ ಕ್ಷಣಕ್ಕೆ ಸೋಲನ್ನು ಕಂಡರೂ ಕೂಡ ಅವರು ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತಾರೆ ಎನ್ನುವುದನ್ನು ಮರೆಯಬಾರದು. ಕುದಿಯುವಂತಹ ನೀರು ಹೇಗೆ ಸ್ಥಿರವಾಗಿ ನಿಲ್ಲುವುದಿಲ್ಲವೋ ಹಾಗೆಯೇ ಚಂಚಲ ಮನಸ್ಸನ್ನು ಎಂದೂ ಕೂಡ ಶಾಂತಿಯಿಂದ ಅನುಭವಿಸಲು ಸಾಧ್ಯವಿಲ್ಲ. ಚಂಚಲವಾಗಿರುವಂತಹ ಮನಸ್ಸನ್ನು ಮೊದಲು ಒದ್ದು ಓಡಿಸಿ. ನಿಮ್ಮ ಮನಸ್ಸನ್ನು ಶಾಂತ ರೀತಿಯಿಂದ ನೋಡಿಕೊಳ್ಳಿ. ಮಲಗುವವರೆಗೆ ಕಷ್ಟ ಬಿದ್ದರೆ ಅದು ಬಡತನ. ಮಲಗುವುದಕ್ಕೂ ಕೂಡ ಕಷ್ಟ ಬಿದ್ದರೆ ಅದೇ ಜೀವನ. ಜೀವನ ಎನ್ನುವಂತಹ ವಿಶ್ವವಿದ್ಯಾಲಯವು ಎಲ್ಲವನ್ನೂ ಕೂಡ ನಿಮಗೆ ಕಲಿಸುತ್ತದೆ. ಅದು ಪ್ರಸ್ತುತದಲ್ಲಿರುವಂತಹ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಪಾಠವನ್ನು ಜೀವನ ಎನ್ನುವಂತಹ ವಿಶ್ವವಿದ್ಯಾಲಯ ಕಲಿಸುತ್ತದೆ. ಆ ಪಾಠದ ಮುಂದೆ ಈ ಪಾಠ ಲೆಕ್ಕಕ್ಕೆ ಇರುವುದಿಲ್ಲ. ನಗುವ ಕಂಗಳ ಹಿಂದೆ ಕಣ್ಣೀರು, ಕೋಪಿಸುವಂತಹ ಕಂಗಳ ಹಿಂದೆ ಪ್ರೀತಿ ಅನ್ನುವುದನ್ನು ಮರೆಯಬಾರದು. ಯಾವ ವ್ಯಕ್ತಿಯು ನಮ್ಮನ್ನು ಹೆಚ್ಚಾಗಿ ಬೈದು ಮಾತುಗಳನ್ನು ಆಡುತ್ತಾನೆಯೋ ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಎನ್ನುವುದು ಇರುವುದಿಲ್ಲ.
ಯಾವ ವ್ಯಕ್ತಿಯು ನಮ್ಮನ್ನ ಬೈಯದೆಯೇ ಬಹಳ ಸೊಗಸಾಗಿ ನಗು ನಗುತ್ತಾ ಮಾತನಾಡಿಸುತ್ತಾನೆಯೋ ಅವನು ಮನಸ್ಸಿನಲ್ಲಿ ಬಹಳಷ್ಟು ಕಲ್ಮಶಗಳನ್ನು ತುಂಬಿಕೊಂಡಿಯೂ ಇರುತ್ತಾನೆ. ಮೋಸ ಹೋದಾಗ ಮೂರ್ಖನಾದೆ ಎಂದು ಭಯ ಪಡುವುದಕ್ಕೆ ಹೋಗಬೇಡ. ಸತ್ಯ ಅರಿವಾಯಿತು ಎಂದು ಖುಷಿಯನ್ನ ಪಡು. ದೇವರು ಆಮ್ಲಜನಕದಂತೆ ನಾವು ಅವರನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಆದರೆ ನಮಗೆ ಅವನು ಬೇಕೇ ಬೇಕು. ಅವನು ನಮ್ಮಲ್ಲಿಯೇ ಇದ್ದಾನೆ, ನಮ್ಮ ಆತ್ಮವಿಶ್ವಾಸದಲ್ಲಿಯೇ ಇದ್ದಾನೆ. ನೀವು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಟ್ಟರೆ ಖಂಡಿತವಾಗಿಯೂ ದೇವರು ಕಂಡೇ ಕಾಣುತ್ತಾನೆ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯವನ್ನು ಪಡುತ್ತಾರೆಯೋ, ನಿನ್ನ ಮಾತಿಗೆ ಯಾರು ಗೌರವವನ್ನು ಕೊಡುತ್ತಾರೆಯೋ ಅಂಥವರನ್ನು ಪ್ರೀತಿಸು. ಆಗಲೇ ಪ್ರೀತಿಗೆ ಒಂದು ಬೆಲೆ ಎನ್ನುವುದು ಸಿಗುವುದು, ಪ್ರೀತಿಗೆ ಒಂದು ಅರ್ಥ ಎನ್ನುವುದು ಸಿಗುವುದು. ನಿಮ್ಮ ಸೇಡು ಅಂದರೆ ನಿಮ್ಮನ್ನು ನೀವು ಪ್ರೀತಿಸುವುದು. ನಿಮ್ಮನ್ನು ಗುಣಪಡಿಸಿಕೊಳ್ಳಿ, ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಸುಧಾರಿಸಿಕೊಳ್ಳಿ, ಬೇರೆಯವರನ್ನು ಹೊಗಳಲು ಬಿಡಿ ಮತ್ತು ನೀವೇ ಮುಂದೆ ಸಾಗಿ. ನೀವು ಜೀವನದಲ್ಲಿ ಮುಂದೆ ಬರಬೇಕು ಎಂದರೆ ಪ್ರೀತಿಯನ್ನ, ಸೇಡನ್ನ ಎಲ್ಲವನ್ನ ಬದಿಗೆ ಒತ್ತಿ ನೀವು ಬೆಳೆಯುವುದರ ಕಡೆಗೆ ಗಮನವನ್ನು ಕೊಡಬೇಕು. ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಸುತ್ತ ಆರೋಗ್ಯಕರವಾಗಿರುವಂತಹ ಬೇಲಿಯನ್ನು ಹಾಕಿಕೊಳ್ಳಿ ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸಿಕೊಳ್ಳಿ. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮೊಂದಿಗೆ ಅನುಸರಿಸುವುದೂ ಇಲ್ಲ. ನಿಮ್ಮ ಬೆಲೆಯನ್ನು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು ಆಗಿರುತ್ತದೆ. ಅದನ್ನು ಎಂದಿಗೂ ಕೂಡ ತಿಳಿದುಕೊಳ್ಳಲೇ ಹೋಗಬಾರದು. ಬೆಲೆ ಬಾಳುವಂತಹ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲು ಆಗದೇ ಇರುವಂತಹ ಗುಣ ಕೆಲವು ಜನರಲ್ಲಿ ಮಾತ್ರ ಇರುತ್ತದೆ. ಅಂತಹ ಜನರು ನಿಮ್ಮ ಜೀವನದಲ್ಲಿ ಇದ್ದರೆ ಖಂಡಿತವಾಗಿಯೂ ಅಂಥವರನ್ನು ಕಳೆದುಕೊಳ್ಳಬೇಡಿ. ಕಷ್ಟತನಗಳಿಗಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಎಷ್ಟೋ ಸಲ ನಾವು ಕ್ಷಮೆಯನ್ನು ಕೇಳಬೇಕಾಗುತ್ತದೆ. ಸಮಾಜದ ಭಯದಿಂದ ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಕೂಡ ಬದಲಿಸಬೇಡಿ, ಏಕೆಂದರೆ ಸಮಾಜವು ನಿಮಗೆ ಸಲಹೆಯನ್ನು ನೀಡುತ್ತದೆ. ಆಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ನೀಡುವುದಿಲ್ಲ. ನಿಮ್ಮ ಆಹಾರವನ್ನು ನೀವೇ ತಯಾರಿಸಿಕೊಳ್ಳಬೇಕು. ಹಾಗಾಗಿ ಇತರರಿಗೋಸ್ಕರವಾಗಲಿ ಸಮಾಜಕ್ಕೋಸ್ಕರವಾಗಲಿ ನೀವು ಬದುಕುತ್ತಿಲ್ಲ. ನಿಮ್ಮ ಜೀವನವನ್ನು ನಡೆಸುವುದಕ್ಕೆ, ನಿಮ್ಮ ಆಹಾರವನ್ನು ನೀವೇ ತಯಾರು ಮಾಡಿಕೊಳ್ಳುವುದಕ್ಕೆ ನೀವು ಜೀವಿಸುತ್ತಾ ಇದ್ದೀರಿ. ಸಮಾಜದಲ್ಲಿ ಜನ ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದು ಒಳ್ಳೆಯದಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ನೀವು ಕೆಟ್ಟದ್ದಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಮಾತನಾಡಿಯೇ ಆಡುತ್ತಾರೆ. ಅಂಥವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಕೆಲಸ ಕಾರ್ಯ ಇರುವುದಿಲ್ಲ. ಅಂಥವರ ಮಾತುಗಳನ್ನು ನೀವು ತಲೆಗೆ ಇಟ್ಟುಕೊಂಡು ಏಕೆ ಮರುಗಬೇಕು? ಅಂಥವರ ಮಾತುಗಳನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಆಗಲೇ ನೀವು ಬೆಳೆಯಲು ಸಾಧ್ಯವಾಗುವುದು. ಅಂಥವರನ್ನು ದೂರವೇ ಇಟ್ಟಿರ್ರಿ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬ ಕೆಟ್ಟ ವ್ಯಕ್ತಿಯಾಗುವುದಕ್ಕೆ ಹೋಗಬಾರದು. ಬಡತನ ಎಂದಿಗೂ ಕೂಡ ಶಾಶ್ವತವಲ್ಲ. ಸಿರಿತನ ಎನ್ನುವುದು ಎಂದಿಗೂ ಕೂಡ ಶಾಶ್ವತವಲ್ಲ. ನೀನು ತೋರುವಂತಹ ಮಾನವೀಯ ಮೌಲ್ಯಗಳೇ, ಮಾನವೀಯ ಗುಣಗಳೇ ಎಂದೆಂದಿಗೂ ಕೂಡ ಶಾಶ್ವತವಾಗಿ ಇರುತ್ತದೆ. ನಮ್ಮ ಎಚ್ಚರಿಕೆ ಇಲ್ಲದೆಯೇ ನಾವು ಇತರರಿಗೆ ಉಪಕಾರವನ್ನು ಮಾಡಿರುತ್ತೇವೆ, ಆದರೆ ಆ ಉಪಕಾರಕ್ಕೆ ಪ್ರತೀಕವಾಗಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಕಷ್ಟಕಾಲದಲ್ಲಿ ನಮ್ಮ ಕೈಯನ್ನು ಹಿಡಿದಿರುತ್ತಾನೆ. ಅದು ಇಂಥವರ ಮುಖಾಂತರವೇ ಬಂದಿರುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಆ ದೇವರು ಖಂಡಿತವಾಗಿಯೂ ಕೂಡ ಮಾಡುತ್ತಾನೆ. ಯಾವಾಗ ನೀವು ಒಳ್ಳೆಯ ವ್ಯಕ್ತಿಯಾಗಿ, ಯಾವಾಗ ನೀವು ಇತರರ ನೋವುಗಳಿಗೆ ಸ್ಪಂದಿಸುವಂತಹ ಗುಣವನ್ನು ರೂಢಿಸಿಕೊಳ್ಳುತ್ತೀರಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಅರ್ಥಾತ್ ನಾವು ಇತರರಿಗೆ ಏನನ್ನು ಬಯಸುತ್ತೇವೆ, ಇತರರ ಜೀವನದಲ್ಲಿ ನಾವು ಏನನ್ನು ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನದಲ್ಲಿಯೂ ಕೂಡ ಇತರರು ಅಷ್ಟೇ ಪ್ರಮಾಣದಲ್ಲಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತಾರೆ. ಅದು ಒಳ್ಳೆಯದಾಗಿ ಇರಬಹುದು, ಕೆಟ್ಟದ್ದಾಗಿಯೂ ಇರಬಹುದು. ಒಂದು ವೇಳೆ ನೀವು ಇತರರಿಗೆ ಕೆಟ್ಟದ್ದನ್ನು ಬಯಸಿದರೆ ಇತರರಿಂದ ನಿಮಗೂ ಕೂಡ
ಕೆಟ್ಟದ್ದೇ ಆಗುತ್ತದೆ. ಒಂದು ವೇಳೆ ನೀವು ಇತರರ ಬಗ್ಗೆ ಒಳ್ಳೆಯದನ್ನು, ಇತರರ ಜೀವನದಲ್ಲಿ ಒಳ್ಳೆಯ ಪಾತ್ರವನ್ನು ನೀವು ವಹಿಸಿದ್ದೇ ಆದರೆ ಇತರರಿಂದ ನಿಮಗೂ ಕೂಡ ಒಳ್ಳೆಯ ಪಾತ್ರ ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಹೋರಾಟವನ್ನು ಮಾಡುತ್ತಾನೆಯೋ ಆತನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ. ಹಾಗಂತ ಅದನ್ನು ತಿದ್ದಿ ನಡೆಯದೇ ಇದ್ದರೆ ಅದು ಮನುಷ್ಯನ ಲಕ್ಷಣವಲ್ಲ. 5 ಬೆರಳು ಒಂದೇ ಸರಿಸಮನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಜೀವನ ಅಂದ ಮೇಲೆ ಏಳು ಬೀಳು ಎನ್ನುವುದು ಸಹಜ. ನೀವು ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗುವುದಕ್ಕೆ ಹೋಗಬಾರದು. ಎರಡೂ ಸ್ಥಿತಿಗತಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿಯೇ ನೀವು ಮುಂದುವರಿಯುವುದಕ್ಕೆ ಸಾಧ್ಯವೂ ಕೂಡ ಆಗುತ್ತದೆ. ಪಾಪ ಪುಣ್ಯಗಳನ್ನು ಮೇಲೆ ದೇವರು ನೋಡಿಕೊಳ್ಳುತ್ತಾನೆ ಅನ್ನುವುದೆಲ್ಲ ಬರೀ ಸುಳ್ಳು. ಇಲ್ಲಿ ನಾವು ಏನು ಮಾಡುತ್ತೇವೆ ಅದನ್ನು ಅನುಭವಿಸಿಯೇ ಹೋಗಬೇಕು ಎನ್ನುವುದು ಖಂಡಿತವಾಗಿಯೂ ಕೂಡ ಇದು ನಿಜವಾದ ಮಾತು. ಹಾಗಾಗಿ ನೀವು ಪ್ರಸ್ತುತವಾಗಿರುವಂತಹ ಈಗಿನ ದಿನಮಾನಗಳಲ್ಲಿ ಅನುಸರಿಸುತ್ತಿರುವಂತಹ ಪಾಪ ಕೃತ್ಯಗಳತ್ತ ಆಗಲಿ ಅಥವಾ ನೀವು ಮಾಡುತ್ತಿರುವಂತಹ ಕರ್ಮಗಳ ಬಗ್ಗೆ ಆಗಲಿ ಎಚ್ಚರಿಕೆ ಎನ್ನುವುದು ತುಂಬಾ ಮುಖ್ಯ. ನೋಡಿ, ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಭಗವಂತ ಮಾತ್ರ ಸಿಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಅಂತಹ ಭಗವಂತನನ್ನು ನೀವು ನಂಬಿ ಜೀವನವನ್ನು ಕಳೆಯುವುದನ್ನು ಮುಂದುವರಿಸಿ. ಭಗವಂತನನ್ನು ನಂಬಿದರೆ ಎಂದಿಗೂ ಕೂಡ ಯಾರಿಗೂ ಕೂಡ ಮೋಸ ಆಗುವುದೇ ಇಲ್ಲ. ಭಗವಂತನು ಎಲ್ಲರ ನೋವುಗಳಿಗೂ ಕೂಡ ಸ್ಪಂದಿಸುವಂತಹ ಕೆಲಸವನ್ನ ಮಾಡುತ್ತಾನೆ. ನಮ್ಮ ಜನರ ರೀತಿಯಲ್ಲಿ ಕೇವಲ ಸಂತೋಷದ ಕ್ಷಣಗಳನ್ನು ಮಾತ್ರ ಹಂಚಿಕೊಳ್ಳುವುದಕ್ಕೆ ಮುಂದೆ ಬರುತ್ತಾರೆ. ಅದೇ ದುಃಖದ ಸಮಯದಲ್ಲಿ ದುಃಖ ಇದೆ ಆ ವ್ಯಕ್ತಿಗೆ ಎಂದು ಗೊತ್ತಾದಾಗ ದೂರವೇ ಉಳಿಯುತ್ತಾರೆ. ಅಂತಹ ನೀಚ ಸ್ವಭಾವ ದೇವರಲ್ಲಿ ಇರುವುದಿಲ್ಲ. ದೇವರು ಕರುಣಾಮಯಿ. ನೀವು ಏನೇ ತಪ್ಪುಗಳನ್ನು ಮಾಡಿದ್ದರೂ ಕೂಡ ದೇವರು ಅದಕ್ಕೆ ಮನ್ನಿಸುತ್ತಾನೆ. ನಿನ್ನ ಪ್ರೀತಿಗೆ ದೇವರು ಮರುಗಾಗುತ್ತಾನೆ. ದೇವರ ನಂಬಿಕೆಯನ್ನು ಗಳಿಸುವುದನ್ನು ಕಲಿತುಕೋ. ದೇವರ ಕೃಪೆಗೆ ನೀನು ಪಾತ್ರನಾಗಬೇಕು ಎಂದರೆ ಸಮ ಮನಸ್ಥಿತಿಯಿಂದ, ಒಂದೇ ಮನಸ್ಥಿತಿಯಿಂದ ದೇವರನ್ನು ಆರಾಧನೆ ಮಾಡು. ಬುದ್ಧಿವಂತರು ತಮ್ಮ ನಂಬಿಕೆಯನ್ನು ವಿಚಾರದಲ್ಲಿ ಇಡುತ್ತಾರೆ ಹೊರತು ಸಂದರ್ಭಗಳಲ್ಲಿ ಅಲ್ಲವೇ ಅಲ್ಲ. ನಮ್ಮ ವಿಚಾರಗಳು ಯಾವಾಗಲೂ ಕೂಡ ಸದ್ಗುಣಾಂಶವನ್ನು ಒಳಗೊಂಡಿರಲಿ. ನಮ್ಮ ವಿಚಾರಗಳಾಗಲಿ ನಮ್ಮ ಆಲೋಚನಾ ಶಕ್ತಿಗಳಾಗಲಿ ಇನ್ನೊಬ್ಬರಿಗೆ ಕೆಡಕನ್ನು ಉಂಟು ಮಾಡುವಂತೆ ಇರಲೇಬಾರದು. ಆಗ ನಾವು ಖಂಡಿತವಾಗಿಯೂ ಕೂಡ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಪ್ರತಿದಿನ ನೀವು ಮಲಗುವ ಮುನ್ನ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮಾತನ್ನು ನೀವು ಆಲಿಸಿಯೇ ಮಲಗಿ. ಖಂಡಿತವಾಗಿಯೂ ನಿಮ್ಮ ಬೆಳವಣಿಗೆಗೆ ಇದು ಸತ್ಕಾರ್ಯವೇ ಆಗುತ್ತದೆ. ಇಡೀ ದಿನ ನೂರಾರು ವಿಷಯಗಳ ಬಗ್ಗೆ ಆಲೋಚನೆಗಳನ್ನು ಮಾಡುತ್ತೇವೆ. ಆಲೋಚನೆಗಳ ಮಾಡುವುದು ಅಲ್ಲದೆ ಆ ವಿಚಾರಗಳಲ್ಲಿ ನಾವು ಭಗ್ನರಾಗಿ ಇರುತ್ತೇವೆ. ಇನ್ನು ಕೆಲವು ವಿಚಾರಗಳು ನಮ್ಮ ಜೀವನಕ್ಕೆ ಹಲವಾರು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡಬಹುದು. ನಾವು ಮಲಗುವ ಮೊದಲು ಸದಾ ಸಕಾರಾತ್ಮಕವಾಗಿರುವಂತಹ ಆಲೋಚನೆಯನ್ನೇ ಮಾಡಬೇಕು. ನಾಳೆ ನಾನು ಈ ಕೆಲಸವನ್ನು ಮೊದಲು ಆರಂಭಿಸಬೇಕು, ಈ ಕೆಲಸವನ್ನು ಮಾಡಿ ಮುಗಿಸಿದ ನಂತರವೇ ನಾನು ಇನ್ನೊಂದು ಕೆಲಸವನ್ನು ಮಾಡಬೇಕು ಎಂದು ನೀವು ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಹೋಗುತ್ತೀರಿಯೋ ಅಥವಾ ಮಲಗುತ್ತೀರಿಯೋ ನಿಮಗೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗುವುದು. ನೀವು ಅಂದುಕೊಳ್ಳುವುದೇ ನೆಗೆಟಿವಿಟಿಯಾಗಿ ಇದ್ದಾಗ ಏನನ್ನು ಕೂಡ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ನೀವು ಅಂದುಕೊಳ್ಳಬೇಕಾಗಿರುವಂಥದ್ದು, ನೀವು ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವಂಥದ್ದು ಸದಾ ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅದರಲ್ಲಿಯೂ ಕೂಡ ನೀವು ಮಲಗುವ ಮುನ್ನ ಸದಾ ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿರುವಂತಹ ಘಟನೆಗಳೇ ಹೆಚ್ಚಾಗಿ ಜರುಗುವುದು. ಸದಾಕಾಲ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಜೊತೆಗೆ ಮನಸ್ಸು ಹೇಳಿದಂತೆ ನಾವು ಆಡಬೇಕು. ಮನಸ್ಸು ಎನ್ನುವುದು ಸದಾಕಾಲ ಒಳ್ಳೆಯ ವಿಚಾರಗಳತ್ತ ಗಮನವನ್ನು ಹರಿಸುವಂತೆ ನಾವು ನೋಡಿಕೊಳ್ಳಬೇಕು. ಮನಸ್ಸನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇವೆಯೋ ಹಾಗೆ ನಮ್ಮ ಆಲೋಚನಾ ಶಕ್ತಿ ಎನ್ನುವುದು ಇರುತ್ತದೆ. ಮನಸ್ಸನ್ನು ನಾವು ಹೇಗೆ ನಿರ್ಮಾಣ ಮಾಡಿಕೊಳ್ಳುತ್ತೇವೆಯೋ ಹಾಗೆಯೇ ನಮ್ಮ ಪರಿಸ್ಥಿತಿಗಳು ಉದ್ಭವ ಆಗಿರುತ್ತದೆ.
ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪಬೇಕು ಎಂದರೆ ಈ 2 ಬಗೆಯ ಕೆಟ್ಟ ಜನರ ಸಹವಾಸವನ್ನ ಜೀವನದಿಂದ ಬಿಡುಗಡೆಯನ್ನ ಪಡೆಯಬೇಕು. ಜೀವನದಲ್ಲಿ ಈ 2 ಕೆಟ್ಟ ವ್ಯಕ್ತಿಗಳ ಸಹವಾಸವನ್ನ ಮೊದಲು ನೀವು ತೊರೆಯಬೇಕು. ಆ ಜೀವನದಲ್ಲಿ ಇರುವಂತಹ ಆ ಕೆಟ್ಟ ವ್ಯಕ್ತಿಗಳು ಯಾರ್ಯಾರು ಎಂದರೆ, ಒಂದನೆಯದು ಸುಮ್ಮನೆ ಜೀವನದಲ್ಲಿ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ, ಜೀವನದಲ್ಲಿ ಸಾಧನೆಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳದೆ, ಸಾಧನೆಯನ್ನ ಮಾಡುತ್ತೇನೆ ಅಥವಾ ಯಾವುದಾದರೂ ಒಂದು ಕೆಲಸವನ್ನು ನಾನು ಮಾಡಿಯೇ ತೀರುತ್ತೇನೆ ಎನ್ನುವಂತಹ ಸಕಾರಾತ್ಮಕವಾಗಿರುವಂತಹ ಆಲೋಚನೆಗಳನ್ನು ಅಥವಾ ಜೀವನದಲ್ಲಿ ಒಂದು ಹಠವನ್ನೇ ಇಲ್ಲದೆ ಇರುವಂತಹ ವ್ಯಕ್ತಿಯಿಂದ ನಾವು ದೂರವೇ ಇರಬೇಕು. ಯಾವ ವ್ಯಕ್ತಿಯ ಬಳಿಯಲ್ಲಿ ಸಾಧನೆಯನ್ನ ಮಾಡಬೇಕು ಎನ್ನುವಂತಹ ಹಂಬಲ ಇರುತ್ತದೆಯೋ ಅಂತಹ ವ್ಯಕ್ತಿಗಳ ಬಳಿಯಲ್ಲಿ ಮಾತ್ರ ನಾವು ಇರಬೇಕು. ಸುಖ ಸುಮ್ಮನೆ ಯಾರದೋ ದುಡ್ಡಿನಲ್ಲಿ ಜೀವನವನ್ನ ಕಳೆಯುತ್ತಾ ಇರುತ್ತಾರಲ್ಲ, ಸುಖ ಸುಮ್ಮನೆ ಜೀವನವನ್ನ ಹಾಳು ಮಾಡಿಕೊಂಡು ಇರುತ್ತಾರಲ್ಲ, ಅಂಥವರ ಸಹವಾಸವನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡುವುದಕ್ಕೆ ಹೋಗಬಾರದು. ಅದು ನಿಮಗೆ ಒಳ್ಳೆಯದು ಅಲ್ಲವೇ ಅಲ್ಲ. ಇನ್ನು 2ನೆಯದು, ಹೆಂಗಸರ ಸಹವಾಸವನ್ನು ಮಾಡಿ ಕೆಟ್ಟಿರುತ್ತಾರಲ್ಲ, ಅಂಥವರ ಸಹವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು. ಒಂದು ವೇಳೆ ನೀವು ಮಾಡಿದರೆ ನಿಮ್ಮ ಜೀವನವೇ ಹಾಳಾಗಬಹುದು. ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ಆದಷ್ಟು ದೂರ ಇರುವುದನ್ನು ಕಲಿತುಕೊಳ್ಳಿ. ಆಗ ನಿಮಗೂ ಒಳ್ಳೆಯದು, ನಿಮ್ಮ ಬೆಳವಣಿಗೆಗೂ ಕೂಡ ಒಳ್ಳೆಯದು. ಹಾಗೂ ಆದಷ್ಟು ನೀವು ಸದಾ ಒಳ್ಳೆಯ ವಿಚಾರಗಳತ್ತ, ಆದಷ್ಟು ದೊಡ್ಡ ದೊಡ್ಡ ಸಾಧನೆಗಳತ್ತ ಗಮನವನ್ನು ಕೊಡಿ. ಹಾಗೂ ಕೇವಲ ಸಾಧನೆಯನ್ನ ಮಾಡುತ್ತಿರುವಂಥವರ ಕನಸಿನ ಬಗ್ಗೆಯಾಗಲಿ, ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆಯಾಗಲಿ ಆಸಕ್ತಿಯನ್ನ ಬೆಳೆಸಿಕೊಳ್ಳುವುದು ಅಲ್ಲ. ಇನ್ನು ಕೆಲವೊಮ್ಮೆ ನಾವು ಸೋತಿರುವಂತಹ ವ್ಯಕ್ತಿಗಳ ಕಡೆಯಲ್ಲೂ ಕೂಡ ಆಸಕ್ತಿಯನ್ನು ವಹಿಸಬೇಕಾಗುತ್ತದೆ. ಏಕೆಂದರೆ ಅಲ್ಲಿ ಹೇಗೆ ಸೋಲಬಾರದು ಎನ್ನುವಂತಹ ಪಾಠವನ್ನು ನಿನಗೆ ತಿಳಿಸುತ್ತದೆ. ಹಾಗಾಗಿ ಸೋತಿರುವಂತಹ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಮೊದಲು ಆಲಿಸಿ. ಆಗ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಸೋಲಬಾರದು ಅಥವಾ ಏನು ಮಾಡಿದರೆ ನಾನು ಸೋಲುತ್ತೇನೆ ಎನ್ನುವಂತಹ ಅರಿವು ನಿಮ್ಮಲ್ಲಿ ಬರುವುದಕ್ಕೆ ಅಥವಾ ನಿಮ್ಮಲ್ಲಿ ಉದ್ಭವ ಆಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಸೋತಿರುವಂತಹ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಮೈಗೂಡಿಸಿಕೊಳ್ಳಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.